ಥ್ಯಾಂಕ್ ಯು. ನಾನು ದಾವಣಗೆರೆಯಿಂದ ವಿಠಲ್ ಕ್ಯಾರವಾಡ್. ಏನು ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಾದ್ಯಂತ ಸುರಿದಿರುವಂತಹ ಈ ಪೂರ್ವ ಮುಂಗಾರು ಮಳೆ ಮತ್ತು ಬಿರುಗಾಳಿ ಆಲಿಕಲ್ಲಿಗೆ ಸಾಕಷ್ಟು ಬೆಳೆ ಹಾನಿಯಾಗಿರುತ್ತದೆ. ಇಲ್ಲಿರುವಂತಹ ಅಡಿಕೆ, ಭತ್ತ ಸಾಕಷ್ಟು ಹಾನಿಯಾಗಿರುತ್ತದೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆಯನ್ನು ಬಿಟ್ಟರೆ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಭತ್ತದ ಬೆಳೆ. ಸೊ ಈ ಭತ್ತದ ಬೆಳೆಗೆ ಈ ಮಳೆ ಮತ್ತು ಬಿರುಗಾಳಿಯಿಂದ ಸಾಕಷ್ಟು ಹಾನಿ ಉಂಟಾಗಿರುವಂಥದ್ದು. ನಾನು ದಾವಣಗೆರೆ ತಾಲೂಕಿನ ಕೆಲವೊಂದಷ್ಟು ಈಗ ಮಾಗನಹಳ್ಳಿ ಭಾಗದ ಸುತ್ತಮುತ್ತಿರುವಂಥ ಕೆಲವೊಂದಷ್ಟು ಗ್ರಾಮದ ರೈತರಲ್ಲಿ ಜಮೀನನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ಭಾಗದಲ್ಲಿ ಕೂಡ ಸುಮಾರು 200 ಎಕರೆಗೂ ಅಧಿಕ ಮೌಲ್ಯದ ಭತ್ತ ಏನು ನೆಲ ಕಚ್ಚಿರುವಂಥದ್ದು. 4-5 ದಿನಗಳಿಂದ ಸುರಿದಂಥ ಭಾರಿ ಮಳೆ ಬಿರುಗಾಳಿಗೆ ಭತ್ತ ನೆಲಕ್ಕೆ ಬಿದ್ದಿರುವಂಥದ್ದು. ಸುಮಾರು 4 ರಿಂದ 5 ತಿಂಗಳ ಸಾಕಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ರೈತ ಭತ್ತವನ್ನು ನಾಟಿ ಮಾಡಿ ಬಿತ್ತನೆ ಮಾಡಿ ಇನ್ನೇನು ತೆಗೆದುಕೊಳ್ಬೇಕು, ಬೆಳೆಯನ್ನು ಕೈ ತೆಗೆದುಕೊಳ್ಬೇಕನ್ನೋ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ದುರಂತ ಅಂತ ಹೇಳ್ಬೋದು. ಯಾಕಂತಂದರೆ ಇನ್ನೊಂದು 2-3 ದಿನದಲ್ಲಿ ಈ ಭತ್ತದ ಕೊಯ್ಲನ್ನು ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲೇ ಈ ರೀತಿ ಆಗಿರೋದು ನಿಜಕ್ಕೆ ದುರಂತ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ರೈತರಿದ್ದಾರೆ, ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಸರ್, ಈಗ 1 ಎಕರೆ ಭತ್ತವನ್ನು ಬೀಜ ಚೆಲ್ಲಿ ಬೆಳೆಯನ್ನು ತೆಗೆದುಕೊಳ್ಳೋರಿಗೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಮತ್ತು ಈ ನಷ್ಟದ ಕುರಿತು ಏನು ಹೇಳ್ತೀರಾ? ಸರ್, 1 ಎಕರೆ ಭತ್ತ ಬೆಳಿಬೇಕಂದ್ರೆ ನಾಟಿ ಚೆಲ್ಲೋದ್ರಿಂದ ಹಿಡಿದು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹಿಡಿದು 25-30 ಸಾವಿರ ರೂಪಾಯಿ ಖರ್ಚಾಗುತ್ತೆ. 30 ಸಾವಿರ ರೂಪಾಯಿ ಬಿಡು, ಆಮೇಲೆ ಒಂದು 10-20 ಸಾವಿರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇವತ್ತಿನ ದಿನಮಾನದಲ್ಲಿ ನೋಡಿದರೆ ವರ್ಣದೇವರಾಯ ಈ ಥರ ಗಾಳಿ ಮಳೆ ಆಳಿಕಲ್ಲು ಬಿದ್ದಿದ್ದರಿಂದ ಆ 10 ಸಾವಿರ ರೂಪಾಯಿನೂ ಬರೋದು ಕಷ್ಟ ಐತೆ. ಹೀಗಾಗಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗಿದೆ, ಸರ್ವನಾಶ ಆಗಿದೆ. ದಯಮಾಡಿ ಇದಕ್ಕೆ ಅಧಿಕಾರಿಗಳಾಗಲಿ ಅಥವಾ ಮಾನ್ಯ MLA ಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಗಮನವನ್ನು ಹರಿಸಿ ರೈತರ ಬಗ್ಗೆ ಒಲವನ್ನು ತೋರಿಸಿ ಏನು ನಷ್ಟ ಆಗಿದೆ. ಈ ರೀತಿ ನಷ್ಟ ಆದರೂ ಯಾರು ಅಧಿಕಾರಿಗಳನ್ನು ಭೇಟಿ ಕೊಟ್ಟಿದ್ದಾರೆ ಹೇಗೆ ಅಂತ? ಈಗ ಇನ್ನೂ ಯಾರೂ ಕೊಟ್ಟಿಲ್ಲ ಸರ್, ಕೇಳ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ಇದೆ ಇನ್ನು ಯಾರು ಇದಕ್ಕೇನು ಸೂಚಿಸ್ತಾ ಇಲ್ಲ. ಸರ್, ಈಗ ಎಷ್ಟೊಂದು ನಷ್ಟ ಆದಂಗೆ ಆಯಿತು? ಎಷ್ಟು ಸಾಲ ಆಯಿತು? ಸರ್, ಹೆಚ್ಚು ಕಮ್ಮಿ 1.5-2 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀವಿ. ಅದನ್ನ ಈಗ ಕೊಡೋದು ಕಷ್ಟ ಆಗಿದೆ. ನಾವು ಮತ್ತೆ ಮುಂದಿನ ಬೆಳೆ ತೀರಿಸ್ಬೇಕಂತಂದ್ರೆ ನಮ್ಗೆ ಏನಿಲ್ಲ, ಮತ್ತು ಮನೆ ಇರ್ತಕ್ಕಂಥ ಏನೋ ಮನೆ ಹಸು ಆಗಲಿ ಎಮ್ಮೆ ಆಗಲಿ ಅಥವಾ ಜಾಗ ಏನೋ ಮಾರಿ ನಾವು ಕಟ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಏನು ಇದಿಷ್ಟಲ್ಲಿರುವಂಥ ರೈತರಲ್ಲೂ ಪ್ರಮುಖವಾಗಿ ಒಂದು ಭತ್ತವನ್ನು ನಾಟಿ ಮಾಡುವಂತಂದರೆ ಸುಮಾರು 4 ರಿಂದ 5 ತಿಂಗಳವರೆಗೆ ಈ ಭತ್ತವನ್ನು ನಾಟಿ ಮಾಡುವ ಮೂಲಕ ಆತ ಬೆಳೆಯನ್ನು ತೆಗೆದುಕೊಳ್ಳಬೇಕು. ಪ್ರತಿ ಎಕರೆಗೆ ಸರಿಸುಮಾರು ಏನು ಆತ 20 ರಿಂದ 25 ಸಾವಿರಷ್ಟು ಖರ್ಚು ವೆಚ್ಚವನ್ನು ಮಾಡ್ತಾನೆ. ಆದರೆ ಬೆಳೆ ನೀಟಾಗಿ ಕೈಗೆ ಬಂದಾದ ನಂತರ ಸಿಗುವಂಥದ್ದು ಅಂದರೆ ಎಕರೆಗೆ 25 ರಿಂದ 30 ಚೀಲಷ್ಟು ಭತ್ತ ಸಿಗ್ತಾ ಇತ್ತು. ಆದರೆ ಈ ಬಾರಿ ಒಂದು 5 ರಿಂದ 10 ಚೀಲ ಸಿಗೋದೇ ಸಾಕಷ್ಟು ಕಷ್ಟ ಆಗಿದೆ. ಇದೇ ರೀತಿ ಆದರೆ ನಮ್ಮ ಕುಟುಂಬ ನಿರ್ವಹಣೆ ಮಾಡೋದು ಸಹ ಸಾಕಷ್ಟು ಕಷ್ಟ ಆಗುತ್ತೆ. ನಾವು ಸಾಕಷ್ಟು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ. ಈ ಮೊದಲಿಂದ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಕೂಡ ಸರಿಯಾದ ಸ್ಪಂದನೆ ಆಗ್ತಿಲ್ಲ ಅನ್ನುವಂಥ ಅಳಲನ್ನು ಸಹ ಆ ರೈತರು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಅಧಿಕ ಎಕರೆ ಜಮೀನಿನಲ್ಲಿ ಭತ್ತ ಬೆಳೆದಂಥ ರೈತರು ಈಗಾಗಲೇ ಒಂದು ಸಂಕಷ್ಟವನ್ನು ಎದುರಿಸ್ತಿರುವಂತಹ ಆ ಒಂದು ಸಂದಿಗ್ಧ ಸ್ಥಿತಿ ದಾವಣಗೆರೆ ಭಾಗದ ರೈತರಿಗೆ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಈ ಭಾಗದಲ್ಲಿರುವಂಥ ರೈತರು ಭತ್ತದ ಬೆಳೆಗಳ ನಷ್ಟವನ್ನು ಸರ್ಕಾರ ತುಂಬಿಕೊಡಲಿ, ನಮ್ಮನ್ನು ಕಾಪಾಡಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಿರುವಂಥದ್ದು. ಏನು ಇದಿಷ್ಟು ಈ ಕ್ಷಣದ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದ ಗಂಗಿಮಡಿ ಸಂತ್ರಸ್ತರು ಸಾಕಷ್ಟು ಸಂಕಷ್ಟದಲ್ಲಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಗಂಗಿಮಡಿ ಆ ಪ್ರದೇಶದಲ್ಲಿ ಕಳೆದ 4-5 ದಿನಗಳ ಹಿಂದೆ ಸಾಕಷ್ಟು ಮಳೆ ಮತ್ತು ಗಾಳಿ ಬೀಸಿತ್ತು. ಈ ಸಮಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳ ಮೇಲ್ಚಾವಣಿ ಕೂಡ ಹಾರಿ ಹೋಗಿದ್ದು. ಹೀಗಾಗಿ ತಗಡಿನ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಂಥ ಬಡ ಜನರು ಸಾಕಷ್ಟು ಸಮಸ್ಯೆ ಈಡಾಗ್ತಾ ಇದ್ದರು. ಏಕಾಏಕಿ ಮಧ್ಯಾಹ್ನವೇ ಕಾಳಜಿ ಕೇಂದ್ರಕ್ಕೆ ಬೀಗ ಜಡಿದು ಇಲ್ಲಿಯ ಅಧಿಕಾರಿಗಳು ಅಮಾನವೀಯವಾಗಿ ವರ್ತನೆ ಮಾಡಿದರು. ಹೀಗಾಗಿ ಸುಮಾರು 92ಕ್ಕೂ ಹೆಚ್ಚು ಕುಟುಂಬಸ್ಥರು ಇವಾಗ ಬೀದಿಗೆ ಬಿದ್ದಿರುವಂಥದ್ದು. ನಿನ್ನೆ ರಾತ್ರಿಯಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡ್ತಾ ಇತ್ತು. ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರಲಿಲ್ಲ ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಜನರು ಕೂಡ ಹೊರಗಡೆ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಡೀ ರಾತ್ರಿ ಎಲ್ಲ ಏನು ಚೋಳು, ಹುಳು, ವಿಷಜಂತುಗಳ ಕೂಡ ಇಲ್ಲಿಯ ಮಕ್ಕಳು, ಮಹಿಳೆಯರು ಕೂಡ ವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ಏನು ಸ್ಥಳಕ್ಕೆ AC ಆಗಿರ್ಬೋದು, ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಸೇರಿದಂತೆ BJPಯ MLC ಸಂಕನೂರು ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಸಮಸ್ಯೆಯನ್ನು ಸಾಕಷ್ಟು ಖಂಡಿಸಿದ್ರು. ಇವಾಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಇವಾಗ BJPಯವರೇ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಏನು ನಿನ್ನೆ ಮಧ್ಯಾಹ್ನ ಬಂದಾದಂಥ ಕಾಳಜಿ ಕೇಂದ್ರ ಮತ್ತೆ ಓಪನ್ ಆಗಿದೆ. ಹೀಗಾಗಿ ಸಂತ್ರಸ್ತರು ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ನಿನ್ನೆ ಇದೇ ಆ ಮಹಿಳೆ ಕೂಡ ಕಣ್ಣೀರು ಹಾಕ್ತಾ ಇದ್ಲು. ಇಡೀ ರಾತ್ರಿ ಎಲ್ಲ ನಾನು ಸಂಕಷ್ಟಕ್ಕೀಡಾಗಿದ್ವಿ, ಗರ್ಭಿಣಿಯಾಗಿರೋದು, ಬಾಣಂತಿ ಮಹಿಳೆಯರು ಕೂಡ ಹೊರಗಡೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಭಾಳ ಸಮಸ್ಯೆ ಆಗಿತ್ತು. ಇವಾಗ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದಾರೆ. ಏನು ಹೇಳಕ್ಕೆ ಬಯಸ್ತೀವಿ? ನೋಡಿರಿ, ಇವಾಗ ಕಾಳಜಿ ಕೇಂದ್ರ ಈಗ ಚಾಲೂ ಮಾಡ್ಯಾರ. ಇಲ್ಲಿ ಸಾಲಿದು ಚಾವಿನೂ ತೆಗ್ದಾರ. ಇಲ್ಲಿ ಒಳಗಡೆ ಕುಂದರ್ಸ್ಯಾರ. ಊಟ ಮಾಡಾಕತ್ತೀವಿ. ಈಗ ನಿನ್ನ ರಾತ್ರಿನೂ ಭಾಳ ಕಷ್ಟ ಆಯ್ತು.
ರಾತ್ರಿ ಎಸ್ ಡಿ ಪಿ ಅವರು ಊಟ ಕೊಟ್ಟರು, ಉಂಡು ಅಲ್ಲಿ ಉರ್ದು ಶಾಲೆಗೆ ಮಕ್ಕೊಂಡಿದ್ದೀವಿ. ಎಲ್ಲ ನಿಮ್ಮ ಧನ್ಯವಾದ. ಏನು ಹೊರಗಡೆ ಇದ್ರಿ, ಇವೆಲ್ಲ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಿ? ಏನಿಲ್ಲ ಸರ, ಎಲ್ಲ ನಿಮ್ದು. ನಾವಂತೂ ರಾತ್ರಿ ಬೆಳ್ತಾ ನಮ್ಮ ಕುಟ್ಟದಿರಿ, ನೀವು ಎಲ್ಲ ನೋಡಿರಿ. ಅವರೆಲ್ಲ ಇದು ಮಾಡಿಂದ ಅವ್ರೆಲ್ಲರೂ ಬಂದು ಈಗ ಊಟದ್ದು ಅದು ಬಿಜಾಪುರ ಬಂದು ಈಗ ಊಟದ್ದು ಮುಂಜಾನೆ ನಾಷ್ಟಾದ ಇದು ಮಾಡ್ಯಾರ, ಈಗ ಊಟದ್ದು ಇದು ಮಾಡ್ಯಾರ ಸರ. ಅವ್ರು ಬಂದು ಇದು ಮಾಡಿದ್ರಿ. ಈಗ ನಿಮ್ಗೆ ದಯವಿಟ್ಟು ನಿಮ್ಗೆ ಧನ್ಯವಾದ ಹೇಳ್ಬೇಕು. ನಮ್ಗೆ ಅವಾಗ ಕಿಲಿ ತೆಗಿಸಿ ಒಳಗೆ ಹೋಗಿಸಿ ಎಲ್ಲರಿಗೆ ಪಬ್ಲಿಕ್ ಇದು ಮಾಡಿಸಿ ನೀವು ನಮ್ಗೆ ಒಳಗೆ ಅನ್ನೋದು ದಾರಿ ಮಾಡಿಕೊಟ್ರಿ. ಈಗ ಊಟದ್ದು ಅದೆಲ್ಲ ಇದು ಆಯ್ತು ರೀ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಗಂಗಿಮಡಿ ನಿವಾಸಿಗಳು ಸಾಕಷ್ಟು ಸಂಕಷ್ಟದಲ್ಲಿದ್ದರು. ಗದಗ ಜಿಲ್ಲಾಡಳಿತ ಅಮಾನ್ಯವಾಗಿ ವರ್ತನೆ ಮಾಡ್ತಾ ಇತ್ತು. ಯಾಕಂತಂದರೆ ಗರ್ಭಿಣಿ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಹೊರಗಡೆ ಮಲ್ಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ವಿಸ್ತೃತವಾದ ವರದಿ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಇವಾಗ ಕಾಳಜಿ ಕೇಂದ್ರ ಓಪನ್ ಆಗಿದೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಗಂಗಿಮಡಿ ನಿವಾಸಿಗಳು ಕೂಡ ಸಾಕಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೆ ಶಾಶ್ವತವಾದ ಪರಿಹಾರ ಸಿಗುವವರೆಗೂ ಕೂಡ ನಾವು ಕಾಳಜಿ ಕೇಂದ್ರದಲ್ಲಿರುತ್ತೇವೆ. ಈ ಒಂದು ಸ್ಥಳಕ್ಕೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಬರಬೇಕು, ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ಜನರು ಆಗ್ರಹಿಸ್ತಾ ಇದ್ದಾರೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಿಮ್ಮೂರ ಸುದ್ದಿಗೆ ಸ್ವಾಗತ. ನಾನು ಸುರೇಶ್ ಕೋಲಾರದಿಂದ. ಏನಿವತ್ತು ನಿನ್ನೆ ಸುರಿದಂತಹ ಭಾರಿ ಮಳೆಯಿಂದ ಇವತ್ತು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಾನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಸಂಡಹಳ್ಳಿ ಗ್ರಾಮದಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಸುಮಾರು 4 ಎಕರೆಯಲ್ಲಿ ಬೆಳೆದಂತಹ ಹೀರೆಕಾಯಿ ಗಿಡ ಇವತ್ತು ಸಂಪೂರ್ಣವಾಗಿ ನೆಲಕ್ಕತ್ತಿರುವಂಥದ್ದು ನೋಡ್ಬೋದು. ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಸಂಪೂರ್ಣವಾಗಿ ಮಣ್ಣು ಪಾಲಾಗಿದೆ ಅಂತ ಹೇಳ್ಬೋದು. ಅಂದರೆ ಏನು ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆ ಮತ್ತು ಗಾಳಿಗೆ ಇವತ್ತು ಏನು ಗಿಡಗಳು ಸಮೇತ ಇವತ್ತು ನೆಲಕ್ಕತ್ತಿರುವಂಥದ್ದು ನೋಡ್ಬೋದು. ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದಂತಹ ರೈತ ಇವತ್ತು ಏನು ಸಂಕಷ್ಟಕ್ಕೊಳಗಾಗಿರುವಂಥದ್ದು. ಇನ್ನು ಮಾರುಕಟ್ಟೆಗೆ ಹೋಗ್ತಾ ಇದ್ದಂತಹ ಹೀರೆಕಾಯಿ ಇವತ್ತು ಏನು ಮಳೆಯಿಂದ ಇವತ್ತು ಸಂಪೂರ್ಣ ಮಣ್ಣು ಪಾಲಾಗಿರುವಂಥದ್ದು ಮತ್ತು ನಷ್ಟಕ್ಕೊಳಗಾಗಿರುವಂಥದ್ದು. ಏನು 1 ಎಕರೆಗೆ ಸುಮಾರು 30ರಿಂದ 40 ಸಾವಿರ ಏನು ಬಂಡವಾಳ ಹಾಕಿ ಬೆಳೆದಂತಹ 4 ಎಕರೆಯಲ್ಲಿ ಏನು ಹೀರೆಕಾಯಿ ಇವತ್ತು ಸಂಪೂರ್ಣವಾಗಿ ಏನು ಮಣ್ಣು ಪಾಲಾಗಿರುವಂಥದ್ದು ಮತ್ತು ನೆಲಕಚ್ಚಿರುವಂಥದ್ದು. ಇದರಿಂದ ರೈತ ಸಂಕಷ್ಟಕ್ಕೊಳಗಾಗಿದ್ದಾನೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ರೈತರಿಗೆ ಒಂದಷ್ಟು ಪರಿಹಾರ ಕೊಡಬೇಕೆಂಬುದು ರೈತನ ಆಗ್ರಹವಾಗಿದೆ. ಆದರೆ ಏನು ಅಧಿಕಾರಿಗಳು ಇದುವರೆಗೂ ಸಹ ಯಾರೂ ಸಹ ಏನು ತೋಟಕ್ಕೆ ಆಗಮಿಸಿಲ್ಲ ಎಂಬುದು ರೈತನ ಅಳಲಾಗಿರುವಂಥದ್ದು. ಏನು ಈಗಷ್ಟೇ ಏನು ಮಾರುಕಟ್ಟೆಗೆ ಹೋಗ್ತಾ ಇದ್ದಂತಹ ಹೀರೆಕಾಯಿ ಇವತ್ತು ಏನು ಮಳೆಯಿಂದ ಇವತ್ತು ನಾಶವಾಗಿದೆ. ಮತ್ತು ಇದು ಯಾವುದೇ ರೀತಿಯ ಅಂದರೆ ಮಾರುಕಟ್ಟೆಗೆ ಹೋದರೆ ಯಾವುದೇ ರೀತಿಯ ಬೆಲೆ ಕೂಡ ಸಿಗೋದಿಲ್ಲ ಎಂಬುದು ರೈತನ ಅಳಲಾಗಿರುವಂಥದ್ದು ನೋಡ್ಬೋದು. ಏನು ಕಡ್ಡಿಗಳ ಸಮೇತ ಅಂದರೆ ಏನು ಗಿಡಗಳಿಗೆ ಹಾಕಿದಂತಹ ಏನು ಮರಗಳು ಸಹ ಅಂದರೆ ನೆಟ್ಟಿದ್ದಂತಹ ಮರಗಳು ಸಹ ಇವತ್ತು ಸಂಪೂರ್ಣವಾಗಿ ಬಿದ್ದು ಮಣ್ಣುಪಾಲಾಗಿರುವಂಥದ್ದು. ಇನ್ನು ಸ್ಥಳಕ್ಕೆ ಯಾವುದೇ ರೀತಿಯ ಅಧಿಕಾರಿಗಳಾಗ್ಬೋದು ಮತ್ತು ಸರ್ಕಾರ ಆಗ್ಬೋದು ಯಾವುದೇ ರೀತಿಯ ಗಮನ ಹರಿಸಿಲ್ಲ ಎಂಬುದು ರೈತನ ಅಳಲಾಗಿರುವಂಥದ್ದು. ಇನ್ನು ಈಗಾಗಲೇ ಏನು ಈ ಭಾಗದಲ್ಲಿ ಸಾಕಷ್ಟು ರೈತರು ಇವತ್ತು ಮಳೆಯಿಂದ ಸಾಕಷ್ಟು ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಮುಂದೆ ಬಂದು ಪರಿಹಾರ ಕೊಡಬೇಕೆಂಬುದು ರೈತನ ಆಗ್ರಹವಾಗಿರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ. ಓವರ್ ಟು ಯು. ಎಸ್, ನಾನು ವಿಜಯನಗರ ಜಿಲ್ಲೆಯ ವರದಿಗಾರ ಕೆ ಸುರೇಶ್ ಚೌಹಾಣ್. ಇವತ್ತು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಭರದಿಂದ ಸಾಗಿದೆ. ನಾನು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ, ಆಣಕಟ್ಟೆಯ ಮೇಲ್ಭಾಗದಲ್ಲಿದ್ದೀನಿ. ಗಮನಿಸಬಹುದು, ಹೊಸ ಚೈನ್ಗಳು ಇವತ್ತು ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ತುಂಗಭದ್ರಾ ಬೋರ್ಡ್ ಸಂಪೂರ್ಣವಾಗಿ ಮುಂದಾಗಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಆಣೆಕಟ್ಟಿನ ಮೇಲ್ಭಾಗದಲ್ಲಿದ್ದೇನೆ. ಹೊಸ ಚೈನ್ಗಳು ಇವತ್ತು ಬಂದಿರತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು. ಈಗಾಗಲೇ ಪ್ರಾಯೋಗಿಕವಾಗಿ 2-3 ಕ್ರಸ್ಟ್ ಗೇಟ್ಗಳ ಚೈನ್ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಯಶಸ್ವಿಯಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಹೊಸ ಕ್ರಸ್ಟ್ ಗೇಟ್ಗಳ ಏನಿದೆ, ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯ ಸಾಗ್ತಾ ಇದೆ. ಈಗ ಸಂಪೂರ್ಣವಾಗಿ ಈ ಒಂದು ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಹಾಕ್ತಕ್ಕಂಥ ಕೆಲಸ ಭರದಿಂದ ಸಾಗಿರ್ತಕ್ಕಂಥದ್ದು ಗಮನಿಸ್ತಾ ಇರ್ಬೋದು. ಏನೋ ಬಂದಿರತಕ್ಕಂತಹ ಚೈನ್ಗಳಿಗೆ ಗ್ರೀಸಿಂಗ್ ಮಾಡ್ತಕ್ಕಂಥ ದೃಶ್ಯಾವಳಿಗಳನ್ನ ಕೂಡ ನಮಗೆ ತೋರಿಸ್ತಾ ಇರೋದ್ರ ಜೊತೆಗೆ ಇರ್ತಕ್ಕಂತಹ ಟಿಬಿ ಬೋರ್ಡ್ನ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ನಿಂತು ಈ ಒಂದು ಕ್ರಸ್ಟ್ ಗೇಟ್ಗಳ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡ್ತಕ್ಕಂತಹ ಕಾರ್ಯಕ್ಕೆ
ಸಂಪೂರ್ಣವಾಗಿ ಮುಂದೆ ನಿಂತು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ. ಹಲವು ಬಾರಿ ಕೂಡ ರಿಪಬ್ಲಿಕ್ ಕನ್ನಡ ಏನು ಈ ಒಂದು ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂತಹ ಸುದ್ದಿಯನ್ನು ಕೂಡ ಬಿತ್ತರಿಸಿತ್ತು. ಜೊತೆಗೆ ಅಭಿಯಾನಗಳನ್ನು ಕೂಡ ಮಾಡಿತ್ತು. ಜೊತೆಗೆ ರೈತರ ಒತ್ತಾಯಗಳನ್ನು ಕೂಡ ರಿಪಬ್ಲಿಕ್ ಕನ್ನಡ ಪ್ರಸಾರವನ್ನು ಕೂಡ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ತುಂಗಭದ್ರಾ ಬೋರ್ಡ್ ಏನಿದೆ, ಆ ತುಂಗಭದ್ರಾ ಬೋರ್ಡ್ನ ಆಡಳಿತ ಮಂಡಳಿ ಮತ್ತು ರಾಜ್ಯ ಸರ್ಕಾರ ಈ ಒಂದು ಹೊಸ ಚೈನ್ಗಳನ್ನ ಅಳವಡಿಸ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ವರದಿಯನ್ನು ಕೂಡ ಮಾಡಿ ಸಂಪೂರ್ಣವಾಗಿ ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ಗಳನ್ನ ಅಳವಡಿಕೆ ಮಾಡಬೇಕು ಅಂತಕ್ಕಂತಹ ಒತ್ತಾಯಗಳನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಹಳೆ ಒಂದು ಚೈನ್ಗಳನ್ನು ಕೂಡ ರಿಮೂವ್ ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಹಳೆಯ ಚೈನ್ಗಳನ್ನ ರಿಮೂವ್ ಮಾಡಿ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡ್ತಾ ಇರ್ತಕ್ಕಂತಹ ಸಂಪೂರ್ಣ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಿಂದನೇ ಇವತ್ತು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ತಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಅನ್ನೋದ್ರ ಜೊತೆಗೆ ಮತ್ತೊಂದು ಸಾರ್ಥಕತೆಯ ವರದಿ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೊಲಿಗ್ ಕೊಡ್ತಾರೆ. ಓವರ್ ಟು ಯು.